ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾನು ನಿಖಿಲೇಶ್ ಮಾತಾಡ್ತಾ ಇರೋದು. ಸ್ಟೂಡೆಂಟ್ಸು, ಇಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ವಿಡಿಯೋದಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ರಿವ್ಯೂಸನ್ನು ಕೊಟ್ಟಿದ್ದೇನೆ. ರಾಮಯ್ಯ, JCE, PES, BMSc. ಸೊ ಮುಂದಿನ ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ದಯಾನಂದ್ ಸಾಗರ್ ಕಾಲೇಜ್ ಬಗ್ಗೆ ರಿವ್ಯೂಸನ್ನು ಕೊಡಿ ಅಂತ ಹೇಳ್ತಾ ಇದ್ರು. ಡೈರೆಕ್ಟ್ ನಾನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋಗ್ತಾ ಇದ್ದೇನೆ. ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ನ ಅಂಡರಲ್ಲಿ ಬರುವಂತಹ ಎಲ್ಲ ಕಾಲೇಜನ್ನು, ಎಲ್ಲ ಸಿಸ್ಟರ್ ಕಾಲೇಜಸ್ ಇದೆಯಲ್ಲ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ ಬರುತ್ತಲ್ಲ, ಲೈಕ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಮೂರರ ಬಗ್ಗೆನೂ ಕೂಡ ರಿವ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ ಫ್ರೆಂಡ್ಸ್, ಆಯ್ತಾ. ಸೊ ಇದರಲ್ಲಿ ಕಂಪ್ಲೀಟ್ ಸ್ವಲ್ಪ ಲೆಂದಿ ಇರ್ಬೋದು ಈ ಒಂದು ವಿಡಿಯೋ, ಬಟ್ ಕಂಪ್ಲೀಟ್ ದಯಾನಂದ್ ಸಾಗರ್ ಕಾಲೇಜ್ನ ಎಲ್ಲ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಇದನ್ನು ಕೂಡ ಕ್ಯಾಂಪಸ್ ಅನ್ನು ಕೂಡ ಕವರ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಅದೇ ರೀತಿ ಸ್ಟೂಡೆಂಟ್ಸ್, ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಗೈಡೆನ್ಸ್ ಇದೆ ಫಾರ್ KCET 2024 ಸ್ಟೂಡೆಂಟ್ಸ್. ಒನ್ ಆನ್ ಒನ್ ಕೌನ್ಸಿಲಿಂಗ್ ಅನ್ನು ಕೊಡ್ತೇವೆ, ಅಂದ್ರೆ ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇವೆ. ಯಾವ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಯಾವುದು ಸಿಗೋದಿಲ್ಲ, ಮತ್ತೆ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ನಾನು ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಇಟ್ ಪ್ಲೇಸ್ ಅ ಮೇಜರ್ ರೋಲ್ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಅಲ್ಲಿ, ತುಂಬ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಕಾಲೇಜ್ ಸೆಲೆಕ್ಷನ್, ಬ್ರಾಂಚ್ ಸೆಲೆಕ್ಷನ್ ಅಲ್ಲಿ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಮಾತಾಡಿದ್ದೇನೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಿಮ್ಮ KCET ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿಯ ಬಗ್ಗೆ ನಾವು ನಿಮಗೆ ಒನ್ ಆನ್ ಒನ್ ಗೈಡೆನ್ಸ್ ಕೊಡ್ತೇವೆ, ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ, ವಾಟ್ಸ್ಆಪ್ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ನಿಮಗೆ ಯಾವುದೇ ಟೈಮಲ್ಲೂ ಕೂಡ ಏನೇ ಡೌಟ್ ಬಂದರೂ ಕೂಡ ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ಎನಿ ಟೈಮ್ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಸೊ ಇದು ಇದನ್ನು ಕೊಡ್ತಾ ಇದ್ದೇವೆ, ಕೇವಲ 500 ರೂಪೀಸ್ ಕೊಡ್ತಾ ಇದ್ದೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 ಗ್ರೂಪಿಗೆ 6362324224 ನಂಬರ್ಗೆ ಮೆಸೇಜ್ ಹಾಕಿದ್ರು ಪ್ರಾಬ್ಲಮ್ ಇಲ್ಲ, ಕರೆ ಮಾಡಿದ್ರು ಕಾಲ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಆಯ್ತಾ. 500 ರೂಪೀಸ್ ಫೀಸ್ ಆಗಿರುತ್ತೆ ಇದು. ಬಿಕಾಸ್ ಐ ಆಮ್ ಇನ್ವೆಸ್ಟಿಂಗ್ ಮೈ ಮನಿ, ಎನರ್ಜಿ ಆ್ಯಂಡ್ ಮೈ ಎವ್ರಿಥಿಂಗ್. ನನ್ನ ನಾಲೆಜನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ. ಇವಾಗ ಜಸ್ಟ್ ಇನ್ವೆಸ್ಟಿಂಗ್ 500 ರೂಪೀಸ್. ಕಂಪ್ಲೀಟ್ ಒನ್ ಆನ್ ಒನ್ ಕೌನ್ಸಿಲಿಂಗ್ ಕೊಡ್ತೇನೆ, ಪರ್ಸನಲ್ ಗೈಡೆನ್ಸ್ಗಳಿರುತ್ತೆ. ಏನೇ ಡೌಟ್ಸ್ಗಳಿದ್ರು ಕಾಲ್ ಮಾಡ್ಬೋದು, ವಿತ್ ರೆಸ್ಪೆಕ್ಟ್ ಟು ಡಾಕ್ಯುಮೆಂಟ್ಸ್ ಇರ್ಬೋದು, ಎವ್ರಿಥಿಂಗ್ ಟಿಲ್ ಯು ಗೆಟ್ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್. ಅಲ್ಲಿವರೆಗೂ ಕೂಡ ನಮ್ಮ ಗೈಡೆನ್ಸ್ ಇರುತ್ತೆ. ನಾವು ಹೇಳಿದ್ದನ್ನು ಆಸ್ ಇಟ್ ಈಸ್ ಫಾಲೋ ಮಾಡ್ತಾ ಬಂದರೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಡಿಸರ್ವ್ಡ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಡಿಸರ್ವ್ಡ್ ಬ್ರಾಂಚಲ್ಲಿ. ಓಕೆ, ಸರಿ ಸ್ಟೂಡೆಂಟ್ಸ್, ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಆದಷ್ಟು ಬೇಗ ಮೆಸೇಜ್ ಹಾಕಿ. CET ರಿಸಲ್ಟ್ ಬರೋವರೆಗೂ ಕಾಯ್ತಾ ಇರಬೇಡಿ, ಲೇಟ್ ಮಾಡಬೇಡಿ, ಯಾಕಂದರೆ KEಯಿಂದ ಬರೋ ನೋಟಿಫಿಕೇಶನ್ಗಳನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಓಕೆ, ಈಗ ಸೀದಾ ವಿಡಿಯೋಗೆ ಹೋಗ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಫಸ್ಟ್ ಮಾತಾಡ್ತಾ ಇದ್ದೇನೆ ಕೇಳಿದ್ರೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಷನ್ ನಲ್ಲಿ ಬರುವಂತ ಬೆಸ್ಟ್ ಕಾಲೇಜಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. ಇದರ ಕೋಡ್ ಬಂದ್ಬಿಟ್ಟು E007. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ E007 ಆಗಿದೆ. ಇದು ಆಟೋನಾಮಸ್ ಪ್ರೈವೇಟ್ ಕಾಲೇಜ್ ಆಗಿದೆ ಸ್ಟೂಡೆಂಟ್ಸ್. ಆಟೋನಾಮಸ್ ಪ್ರೈವೇಟ್ ಕಾಲೇಜು, ಆಟೋನಾಮಸ್ ಆಗುತ್ತೆ ಬಟ್ ಪ್ರೈವೇಟ್, ವಿಚ್ ಈಸ್ ನಾಟ್ ಅಂಡರ್ VTU ಅಂಡರ್ ಬರೋದಿಲ್ಲ. ಓಕೆ, 2021-22 ಅಲ್ಲಿ ನೀವು ಈ ಕಾಲೇಜಿನ ಪ್ಲೇಸ್ಮೆಂಟ್ ಅನ್ನು ನೋಡಿದ್ರೆ 1600+ ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. 2022-23 ಅಲ್ಲಿ 1100 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ, ಯಾಕಂದ್ರೆ ರಿಸೆಷನ್ ಟೈಮ್ ಇದ್ದಿತ್ತು. ಅಂಡ್ ಈ ವರ್ಷನೂ ಕೂಡ ಸ್ವಲ್ಪ ಲೋ ಇದೆ ಇಲ್ಲಿ ಇದು ಏನು ಪ್ಲೇಸ್ಮೆಂಟ್ಸ್. 2023-24 ಅಲ್ಲಿ 700 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಬ್ಯಾಂಗ್ಳೂರ್. ಟಾಪ್ 10 ಒಳಗಡೆ ಬರುತ್ತೆ ಸ್ಟೂಡೆಂಟ್ಸ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಂಡ್ ಕ್ಯಾಂಪಸ್ ಕೂಡ ಒಳ್ಳೆಯದ, ತುಂಬ ಬ್ಯೂಟಿಫುಲ್ ಆಗಿದೆ. 3 ಕ್ಯಾಂಪಸ್ ಕೂಡ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಒಂದಂತೂ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕ್ಯಾಂಪಸ್ ಅಂತೂ ಆಸಮ್ ಇದೆ. ಅದಾದ ನಂತರ ಇಲ್ಲಿ ಕಂಪನೀಸ್ ಲೈಕ್ ಒರಾಕಲ್, ಸೊಸೈಟಿ ಜನರಲ್, ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್, ಮೈಕ್ರೋಸಾಫ್ಟ್, ಬಾಷ್, ಸೋನಿ, ಟಾಪ್ ಕಂಪನೀಸ್ ಎಲ್ಲ ಬರುತ್ತೆ ಎವ್ರಿ ಇಯರ್. ಅಂಡ್ ಇದರಲ್ಲಿ ಜಾಸ್ತಿ ಒಳ್ಳೊಳ್ಳೆ ಕಂಪನೀಸ್ ಬರ್ಲಿಕ್ಕೆ ಹೋಗಿ ನೋಡಿ, ಕಂಪನೀಸ್ 2023 ಅಲ್ಲಿ 239 ಕಂಪನೀಸ್ಗಳು ಬಂದಿತ್ತು. 2024 ಅಲ್ಲಿ 72 ಕಂಪನೀಸ್ ಬಂದಿದೆ. ಇದು ಸ್ಟಿಲ್ ಗೋಯಿಂಗ್ ಆನ್ ಸ್ಟೂಡೆಂಟ್ಸ್. ಸೊ ಅಪ್ಡೇಟ್ ಆಗಿಲ್ಲ ಅವ್ರದ್ದು ವೆಬ್ಸೈಟ್ ಅಲ್ಲಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ 2024 ಅಲ್ಲಿ 72 ಕಂಪನೀಸ್ ಬಂದಿದೆ. ಸೊ ಓವರ್ ಆಲ್ ಆಗಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಇನ್ನು ಹೈಯೆಸ್ಟ್ ಪ್ಯಾಕೇಜ್ ಅನ್ನ ಮಾತಾಡ್ಲಿಕ್ಕೆ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಟಿಲ್ ಡೇಟ್ 50 lakhs per annum ಆಗಿದೆ. ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 45 lakhs per annum ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಲ್ಲಿ 36 LPA ಆಗಿದೆ. ಓಕೆ, ಸೊ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಅನ್ನು ನೋಡಿದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಓವರ್ ಆಲ್ ಪ್ಲೇಸ್ಮೆಂಟ್ಸ್ ಅನ್ನು ನೋಡಿದ್ರೆ 90% ಪ್ಲಸ್ ಪ್ಲೇಸ್ಮೆಂಟ್ಸ್ ಗಳಿದೆ ಸ್ಟೂಡೆಂಟ್ಸ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ 80 to 90% ಕಾಮನ್ ಆಗಿ ಆಗುತ್ತೆ. ಓಕೆ, ಸೊ ಮೀಡಿಯನ್ ಪ್ಯಾಕೇಜ್ 5 to 6 LPA. ಮೀಡಿಯನ್ ಅಂದ್ರೆ ಆನ್ ಆನ್ ಆವರೇಜ್ ಎಲ್ಲ ಸ್ಟೂಡೆಂಟ್ಸ್ಗಳ ಪ್ಲೇಸ್ಮೆಂಟ್ ಅನ್ನು ನೋಡಿದ್ರೆ ಒಂದು 5 to 6 lakhs per annum ಆಗುತ್ತೆ.
ಓಕೆ. ಸೊ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಬೆಂಗಳೂರು ಅಂತ ಕರ್ನಾಟಕದ ಒನ್ ಆಫ್ ದ ಟಾಪ್ ಕಾಲೇಜಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ, ಟಾಪ್ 10 ನಲ್ಲೇ ಬರುತ್ತೆ. ಓಕೆ. ಸೊ ಇದು ಮೇನ್ ಅಂದ್ರೆ ಟಾಪ್ 10 ನಲ್ಲಿ ಬರುವಂತ ದಯಾನಂದ್ ಸಾಗರ್ನ ಯಾವ ಕ್ಯಾಂಪಸ್ ಅಂತ ಕೇಳಿದ್ರೆ E007, ದಟ್ ಈಸ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ. ಸೊ ಪ್ಲೇಸ್ಮೆಂಟ್ ವೈಸ್ ಬೆಸ್ಟ್ ಇದೆ ಸ್ಟೂಡೆಂಟ್ಸ್. ದಟ್ ಟು CSC, ISC, AIML, CS ರಿಲೇಟೆಡ್ ಬ್ರಾಂಚಸ್ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಅದೇ ರೀತಿ ECನೂ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಅದಾದ ನಂತರ ನಿಮಗೆ ಟೆಲಿಕಮ್ಯುನಿಕೇಶನ್, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅದೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ಸ್ಗಳಿದೆ. ಓಕೆ. ಟೆಲಿಕಮ್ಯುನಿಕೇಶನ್, ಇನ್ಸ್ಟ್ರುಮೆಂಟೇಷನ್ ಅದು ಕೂಡ ಪ್ಲೇಸ್ಮೆಂಟ್ಸ್ಗಳಿದೆ. ಮೆಕ್ಯಾನಿಕಲ್ ಮತ್ತು ಸಿವಿಲ್ ಬ್ರಾಂಚಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ಅಷ್ಟು ಪ್ಲೇಸ್ಮೆಂಟ್ಗಳಾಗೋದಿಲ್ಲ. ಬಟ್ ಇದೆ, ಪ್ಲೇಸ್ಮೆಂಟ್ಸ್ ಇದೆ, ಬಟ್ ಆ ಲೆವೆಲಿಗೆ ಆಗೋದಿಲ್ಲ. ಓಕೆ. CSC, ISC, ಟ್ರಿಪಲ್ ಒಳ್ಳೆ ಇದೆ. ಟ್ರಿಪಲ್ CSC, ISC, ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಬಿಟ್ಟರೆ EC ಬಿಟ್ಟರೆ ಅದರ ನಂತರ ನಮಗೆ ಟ್ರಿಪಲ್ ಇನ್ಸ್ಟ್ರುಮೆಂಟೇಷನ್, ಟೆಲಿಕಾಮ್ ಇದೆಲ್ಲ ಬರುತ್ತೆ. ಓಕೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 10 ಅಲ್ಲಿ ಬರುತ್ತೆ, E007. ಓಕೆ. ಸೊ ಇದರಲ್ಲಿ ನಿಮಗೆ ಆವರೇಜ್ ಪ್ಲೇಸ್ಮೆಂಟ್ 5 to 6 LPA ಇರ್ಲಿಕ್ಕೆ ಹೋಗಿ ತುಂಬಾ ಕಂಪನೀಸ್ಗಳು ಬರುತ್ತೆ. ಓಕೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ಪ್ರಾಬ್ಲಮ್ ಅಂತಲ್ಲ, ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ಎಲ್ಲ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, 3 ಕಾಲೇಜ್ಗಳ ಕ್ಯಾಂಪಸ್ ಆಗೋದು ಒಂದೇ ಕ್ಯಾಂಪಸ್ ಅಲ್ಲಿ, ಪ್ಲೇಸ್ಮೆಂಟ್ಸ್ಗಳಾಗೋದು ಒಂದೇ ಕ್ಯಾಂಪಸ್ ಅಲ್ಲಿ. ಇಲ್ಲಿ ಮೇನ್ ಕ್ಯಾಂಪಸ್ಗೆ ಎಲ್ಲ ಸ್ಟೂಡೆಂಟ್ಗಳು ಬರ್ತಾರೆ. ಮೇನ್ ಕ್ಯಾಂಪಸ್ಗೆ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಎಂದು ಬರ್ತಾರೆ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಎಂದು ಬರ್ತಾರೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಎಂದು ಬರ್ತಾರೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರು ಇರ್ತಾರೆ. ಓಕೆ. ಸೊ ಟೋಟಲ್ 3 ಕಾಲೇಜ್ನ ಪ್ಲೇಸ್ಮೆಂಟ್ಗಳು ಒಂದೇ ಮೇನ್ ಕ್ಯಾಂಪಸ್ ಅಲ್ಲಿ ಆಗುತ್ತೆ. ಸೊ ದಟ್ ಈಸ್ ವೈ ದೇರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್. ಓಕೆ. ಹ್ಯೂಜ್ ಕಾಂಪಿಟೇಷನ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದಯಾನಂದ್ ಸಾಗರ್ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಡಾಮಿನೇಟ್ ಮಾಡ್ತಾರೆ. ವೈ? ಬಿಕಾಸ್ ಟಾಪ್ ಅಲ್ಲಿ ಇರ್ಲಿಕ್ಕೆ ಹೋಗಿ ಟಾಪ್ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಹಾಗಂತ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲೂ ಕೂಡ ಒಳ್ಳೆ ಇದ್ದಾರೆ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಇರ್ತಾರೆ. ಬಟ್ ಸೊ ಇದು ಜಾಸ್ತಿ. ಓಕೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೀವು ಪ್ರಿಫರೆನ್ಸ್ ಕೊಡುವಾಗ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಸ್ಟ್ ಕೊಡಬೇಕು. E007 ಆಟೋನಮಸ್ ಪ್ರೈವೇಟ್ ಕಾಲೇಜು. ಲೈಕ್ ಇದರ CET ಫೀಸ್ ಸೇಮ್ ನಾನು ಹೇಳಿದ್ದೆಲ್ಲ, CET ಫೀಸ್ ಯೂಶುವಲ್ ಆಗುತ್ತಲ್ಲ ಅದೇ ಆಗುತ್ತೆ. ಓಕೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬರೋದು ನಿಮಗೆ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇದರ ಕೋಡ್ ಬಂದ್ಬಿಟ್ಟು E212. ಇದು ಆಟೋನಮಸ್ ಬಟ್ ಅಂಡರ್ VTU ಬರುತ್ತೆ. VTUನ ಅಂಡರ್ ಬರುತ್ತೆ. ಅಂದ್ರೆ ಏನಂತ ಹೇಳ್ತಾರೆ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹೇಳಿದಂತಹ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರ ಅಂಡರ್ ಅಲ್ಲಿ ಬರುತ್ತೆ. ಸೊ ಆಟೋನಮಸ್ ಬಟ್ ಅಂಡರ್ VTU. ಓಕೆ. ಸೊ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, DSATM. ಓಕೆ. ಸೊ ಇದು 2021-22 ಅಲ್ಲಿ 600+ ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2022-23 ಅಲ್ಲಿ 600 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2023-24 ಕರೆಂಟ್ ಇಯರ್ ಅಲ್ಲಿ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 200 ಅಂದ್ರೆ 180+ ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ. VTU ಯಾವ್ದಿದು? ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನೋಡಿ 2021-22 ಅಲ್ಲಿ ಟೋಟಲ್ 157 ಕಂಪನೀಸ್ಗಳು ವಿಸಿಟ್ ಆಗಿದೆ. 614 ಅದೇ 600+ ಆಫರ್ಸ್ ಅಂತ ಹೇಳಿದಾನಲ್ಲ. ಸೊ 614 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 2022-23 ಅಲ್ಲಿ 158 ಕಂಪನೀಸ್ ಬಂದಿದೆ, 600 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ. 2023-24 ಅಲ್ಲಿ ಇವಾಗ 60+ ಕಂಪನೀಸ್ ಬಂದಿದೆ, ಅರೌಂಡ್ 188 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ 200 ಇನ್ನು ಆಗ್ತಾ ಇದೆ. ಸೊ ಆಗುತ್ತೆ ಇದು. ಓಕೆ. ನೆಕ್ಸ್ಟ್ ಈ ಕ್ಯಾಂಪಸ್ನ ಆಟೋನಮಸ್ ಅಂಡರ್ VTU ಬರುತ್ತಲ್ಲ, ಈ ಕ್ಯಾಂಪಸ್ನ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು 25 to 30 LPA, 30 LPA ಅಪ್ ಟು 35 ವರೆಗೆ ಹೋಗ್ಬೋದು. ಓಕೆ. ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 4.5 LPA, 4 to 5. ಇದು 5 to 6, ಇದು 4 to 5 LPA ಆಗಿದೆ. ಓವರ್ ಆಲ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನಾವು 70 to 80% ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ಓವರ್ ಆಲ್ ಇಂಟೇಕ್ ಎಷ್ಟು ಅಂತ ಕೇಳಿದ್ರೆ 900+ ಇಂಟೇಕ್ ಇರುತ್ತೆ. ಅದರಲ್ಲಿ 614 ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. ಅಂದ್ರೆ ಮೀನಿಂಗ್ ಕೆಲವೊಂದಿಷ್ಟು ಜನ ಹೈಯರ್ ಸ್ಟಡಿಗೆ ಹೋಗ್ತಾರೆ, ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಇದಕ್ಕೆ ಹೋಗ್ತಾರೆ, ಕೆಲವೊಂದಿಷ್ಟು ಜನ ಸ್ಟಾರ್ಟ್ಅಪ್ ಮಾಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ಔಟ್ ಆಫ್ 900 ಇಂಟೇಕ್ ಅಲ್ಲಿ 614 ಇದರಲ್ಲಿ ಸ್ಟಾರ್ಟ್ಅಪ್ ಮಾಡೋರು ಇದ್ದಾರೆ, ಹೈಯರ್ ಸ್ಟಡಿಗೆ ಹೋಗೋರು ಇದ್ದಾರೆ, ಅಂಡ್ ಬಿಸ್ನೆಸ್ ಮಾಡೋರು ಇದ್ದಾರೆ, ತುಂಬಾ ಜನ ಇದ್ದಾರೆ, ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರು ಇದ್ದಾರೆ. ಸೊ ಓವರ್ ಆಲ್ ಆಗಿ ಒಂದು 70 to 80% ಪ್ಲೇಸ್ಮೆಂಟ್ ಇದೆ ಸ್ಟೂಡೆಂಟ್ಸ್. 80% ವರೆಗೂ ಪ್ಲೇಸ್ಮೆಂಟ್ಸ್ ಇದೆ. ಓಕೆ. ಬಟ್ ಸ್ವಲ್ಪ ಆವರೇಜ್ ಪ್ಯಾಕೇಜ್ ಕಡಿಮೆ ಕಂಪ್ಯಾರಿಟಿವ್ಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಜಾಸ್ತಿ ರಿಕ್ರೂಟ್ಮೆಂಟ್ ಮಾಡೋದು ಮಾಸ್ ರಿಕ್ರೂಟರ್ಸ್. ಆಕ್ಸೆಂಚರ್, ಕಾಗ್ನಿಸೆಂಟ್ ಇವರೆಲ್ಲ ಒಂದೇ ಟೈಮ್ ಬಂದರೆ ಆಕ್ಸೆಂಚರ್ ಒಂದು 60 ಆಫರ್ಸ್ ಅನ್ನು ಕೊಡ್ತಾರೆ 60 ಸ್ಟೂಡೆಂಟ್ಸ್ಗಳಿಗೆ. ಕಾಗ್ನಿಸೆಂಟು ಹಾಗೆ 40 to 50 ಸ್ಟೂಡೆಂಟ್ಸ್ಗಳಿಗೆ ಆಫರ್ಸ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ಮಾಸ್ ರಿಕ್ರೂಟರ್ಸ್ ಜಾಸ್ತಿ ಇರ್ತಾರೆ. ಓಕೆ. ದಟ್ ಈಸ್ ವಾಟ್, ಇಲ್ಲಿ ಮಾಸ್ ರಿಕ್ರೂಟರ್ ಜಾಸ್ತಿ ಇರ್ತಾರೆ. ಸೊ ಓವರ್ ಆಲ್ ಆಗಿ ಇಟ್ ಈಸ್ ಅ ಬೆಟರ್ ಕಾಲೇಜ್, ಬೆಸ್ಟ್. ಓಕೆ ಕಾಲೇಜ್. ಓಕೆ. ನೆಕ್ಸ್ಟ್ ಬರೋದು ನಿಮಗೆ ಥರ್ಡ್ ಕಾಲೇಜ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ. ದ ಕೋಡ್ ಈಸ್ E240. ಓಕೆ. 2023 ಅಲ್ಲಿ
250+ ಕಂಪನೀಸ್ಗಳು ವಿಸಿಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಡೀಮ್ಡ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಅವರದ್ದೇ ಆದಂತಹ ಇದಿರುತ್ತೆ, ಸಿಲೆಬಸ್ ಇರುತ್ತೆ ಅವರದ್ದೇ, ಎಲ್ಲದು ಕಂಪ್ಲೀಟ್ ಅವರದ್ದೇ ಓನ್ ಇದನ್ನು ಫಾಲೋ ಮಾಡ್ತಾರೆ. ಸೊ 2023 250+ ಕಂಪನೀಸ್ ಬಂದಿದೆ. ಟೋಟಲ್ ಆಫರ್ಸ್ 490+ ಆಫರ್ಸನ್ನು ಮಾಡಿದ್ದಾರೆ. ಅದರಲ್ಲಿ ನೋಡಿ <5 LPA 240+, ಅದೇ ನಾನು ಹೇಳಿದ್ದಲ್ಲ, ಆಕ್ಸೆಂಚರ್, ಕಾಗ್ನಿಸೆಂಟ್ ಇದೆಲ್ಲ ಮಾಸ್ ರಿಕ್ರೂಟರ್ಸ್ ಇದ್ದಾರೆ ನೋಡಿ, ಅವರೆಲ್ಲ ಇದಕ್ಕಿಂತ ಕಡಿಮೆ ಕೊಡ್ತಾರೆ, 5 lakhs ಇಂದ ಕಡಿಮೆ. ಅವರು ಜಾಸ್ತಿ ಆಫರ್ಸನ್ನು ಕೊಡ್ತಾರೆ 240+. ಓಕೆ, 5 to 10 lakhs per annum ಕೊಟ್ಟಿದ್ದು 175 ಕಂಪನೀಸ್ಗಳು 5 to 10 lakhs per annum ಇದು ಕೊಟ್ಟಿದ್ದಾರೆ, ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. 10 to 5 LPA lakhs per annum ಒಂದು 30 ಆಫರ್ಸ್ ಅನ್ನು ಕೊಟ್ಟಿದ್ದಾರೆ, 30 ಗಿಂತ ಜಾಸ್ತಿ ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 12 ಸ್ಟೂಡೆಂಟ್ಸ್ಗೆ ಆಫರ್ಸ್ ಅನ್ನು ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 12 ಅರೌಂಡ್ ಒಂದು 20 ಅಂತ ತಗೊಳ್ಬೋದು. ಓಕೆ, ಸೊ ಅಂದ್ರೆ 15+ ಆಫರ್ಸ್ ಅನ್ನು ಕೊಡೋದು ತುಂಬಾ ಕಡಿಮೆ ಎಲ್ಲಿ, ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ. ಈವನ್ 10 to 15 ಆಫರ್ಸ್ ಕೊಡೋದು ತುಂಬಾ ಕಡಿಮೆ, 30+ ತುಂಬಾ ಕಡಿಮೆ ಆಯ್ತು ಸ್ಟೂಡೆಂಟ್ಸ್, ಆಯ್ತಾ. ಆವರೇಜ್ ಆಗಿ ಒಂದು 5 to 10 ಒಂದು 175 ಕೊಡ್ತಾರೆ ಈ ಆವರೇಜ್ ಅಲ್ಲಿ. ಅಂದ್ರೆ ಒಂದು ಮಂತ್ಲಿ ಒಂದು ಏನ್ ಹೇಳ್ತಾರೆ ನಿಮ್ಗೆ ಸ್ಟಾರ್ಟಿಂಗ್ ಒಂದು 45,000 ಕೊಡುವಂತ ಪ್ಯಾಕೇಜ್ ಇದು ಜಾಸ್ತಿ ಇರುತ್ತೆ. ಇದೆಲ್ಲ ಬಿಡಿ 35-40 ರೇಂಜಲ್ಲಿ ಇರುತ್ತೆ 240 ಆಫರ್ಸ್. ಓಕೆ, ಸೊ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಇದ್ರದ್ದು 25.5 LPA. ದಯಾನಂದ ಸಾಗರ್ ಯೂನಿವರ್ಸಿಟಿನ ಹೈಯೆಸ್ಟ್ ಪ್ಯಾಕೇಜ್ 25.5 LPA ಟಿಲ್ ಡೇಟ್. ಸೊ ಇಲ್ಲಿ ನೋಡಿ 2021 244 ಕಂಪನೀಸ್ ಬಂದಿತ್ತು, 753 ಆಫರ್ಸ್ ಅನ್ನು ಕೊಟ್ಟಿದ್ರು. ಅದರಲ್ಲಿ ಇಂಟರ್ನ್ಯಾಷನಲ್ ಆಫರ್ಸ್ 6 ಇದೆ ಸ್ಟೂಡೆಂಟ್ಸ್. ಈಗ ನನ್ನ ಪ್ರಕಾರ ದಯಾನಂದ ಸಾಗರ್ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಇದಕ್ಕೆ ಹೋಗುವಂತ ಏನೋ ಒಂದು ಸಮಥಿಂಗ್ ಏನೋ ಮಾಡ್ತಾ ಇದ್ದಾರಂತೆ, ಅದು ನಂಗೆ ಇನ್ನೂ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಬರಲಿಲ್ಲ. ಓಕೆ, ಸೊ ಇಂಟರ್ನ್ಯಾಷನಲ್ ಆಫರ್ 6 ಇದೆ. 2022 ಅಲ್ಲಿ 311 ಕಂಪನೀಸ್ ಬಂದಿತ್ತು, 1881 ಆಫರ್ಸ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಆಫರ್ಸ್ 1 ಇದೆ. 2023 ಅಲ್ಲಿ 158 ಕಂಪನೀಸ್ ಬಂದಿದೆ, 768 ಆಫರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 9 ಅನ್ನೋದು ಇಂಟರ್ನ್ಯಾಷನಲ್ ಆಫರ್ಸ್, ಇದಿನ್ನು ಸ್ಟಿಲ್ ಗೋಯಿಂಗ್ ಆನ್. ಓಕೆ, ಆವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 3.5 to 4.5. ಓಕೆ, ಅಂದ್ರೆ ಸ್ವಲ್ಪ ಕಡಿಮೆ ವೆನ್ ಯು ಕಂಪೇರ್ ಇಟ್ ವಿತ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ದಯಾನಂದ ಸಾಗರ್ ಯೂನಿವರ್ಸಿಟಿ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಇದು ಸ್ವಲ್ಪ ಕಡಿಮೆ ಆವರೇಜ್ ಪ್ಯಾಕೇಜ್. ಅಂದ್ರೆ ಇಲ್ಲಿ ಜಾಸ್ತಿ ಮಾಸ್ ರಿಕ್ರೂಟರ್ಸ್ ಬರ್ತಾರೆ. ಈ ರೇಂಜ್ ಅಲ್ಲಿ ಬಂದ್ರೆ ಇದೊಂದು ಬೆಟರ್ 10 to 15. ಓಕೆ, ಇರೋದೇ ತುಂಬಾ ಕಡಿಮೆ ಜನ ಸ್ಟೂಡೆಂಟ್ಸ್ಗೆ. ಇದಕ್ಕೆ ಏನು ಇರುತ್ತೆ ಗೊತ್ತುಂಟ ಕ್ರೈಟೀರಿಯಾ, ತುಂಬಾ ಕಡಿಮೆ 8+ CGPA ಇಟ್ಟರೆ ಮಾತ್ರ ಇದಕ್ಕೆ ನಿಮ್ಗೆ ಕೂರಿಸ್ತಾರೆ. ಓಕೆ, ಇದಕ್ಕೂ ಹಾಗೆ ಇದಕ್ಕಿಲ್ಲ ಅನ್ಕೊಳ್ತಾನೆ, ಇದಕ್ಕೆ 8+ CGPA ಇದ್ರೆ ಮಾತ್ರ ಇದು ಕೂತ್ಕೊಳ್ಬಹುದು. ಓಕೆ, ಇದು ಓಪನ್ ಡ್ರೀಮ್ ಆಫರ್ಸ್ ಅಂತ ಕರೀತಾರೆ ಅವರು. ಇದಕ್ಕೆ ನಿಮಗೆ 8+ CGPA ಇದ್ರೆ ಮಾತ್ರ. ಅದಕ್ಕೆ ನೋಡಿ 30 ಸ್ಟೂಡೆಂಟ್ಸ್ಗಳು ಮಾತ್ರ 10 to 15. ಓಕೆ, ನಾನು ಇದನ್ನು ಮೊದಲೇ ಹೇಳಿದ್ದೆ, ಟಾಪ್ ಕಾಲೇಜಸ್ಗೆ ಹೋಗ್ಲಿಕ್ಕೆ ಮುಂಚೆ ಅವುಗಳ ಕ್ರೈಟೀರಿಯಾವನ್ನು ನೋಡ್ಕೊಳ್ಳಿ, ಮ್ಯಾನೇಜ್ಮೆಂಟ್ಗೆ ಹೋಗ್ಲಿಕ್ಕೆ ಮುಂಚೆ ಕ್ರೈಟೀರಿಯಾ ನೋಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಮ್ಮ ಆವರೇಜ್ ಪ್ಯಾಕೇಜ್ 7 ಇದೆ, 8 ಇದೆ ಅಂತ ಹೇಳ್ತಾರೆ. ಬಟ್ ಆವರೇಜ್ ಪ್ಯಾಕೇಜ್ ಹಾಗೆ ಇರೋದಿಲ್ಲ. ಯಾಕಂತ ಕೇಳಿದ್ರೆ ಅವ್ರದಲ್ಲಿ CGPA ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತಾರೆ. 8+ ಇದ್ರೆ ಮಾತ್ರ ನೀವು ಈ ಕಂಪನಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದು. ಈ ಒಂದು ನೀವು ಟ್ಯಾಲೆಂಟೆಡ್ ಆಗಿದ್ರು ಕೂಡ ನೀವು ಏನ್ ಹೇಳ್ತಾರೆ ಅಕಾಡೆಮಿಕಲಿ ನೀವು ಟ್ಯಾಲೆಂಟೆಡ್ ಅಲ್ಲದೆ ಇರ್ಬೋದು. ಅಂದ್ರೆ ಪುಸ್ತಕದ ಹುಳು ಅಲ್ಲ ನೀವು, ಐ ಮೀನ್ ಪುಸ್ತಕದ ಹುಳು ಅಂತಲ್ಲ, ಬರೀ ಓದಿದ್ ಮಾತ್ರ ಅಲ್ಲ, ನಿಮಗೆ ಕೋಡಿಂಗ್ ಒಳ್ಳೆ ಬರ್ತದೆ, ಯು ಹ್ಯಾವ್ ಅ ಸ್ಕಿಲ್ಸ್, ಯು ಹ್ಯಾವ್ ಅ ಟ್ಯಾಲೆಂಟ್. ಬಟ್ ನಿಮ್ಗೆ 8 ಪಾಯಿಂಟ್ ಮೇಲೆ ಇಲ್ಲದೆ ಇದ್ರೆ ಇದು ಯಾವ ಕಂಪನಿ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ದೊಡ್ಡ ಇಂಥ ಡಿಮೆರಿಟ್ಸ್, ಅದು ಡ್ರಾಬ್ಯಾಕ್ ಆಗುತ್ತೆ ಅಲ್ವಾ. ಇದು ನಿಮ್ಮ ದಯಾನಂದ ಸಾಗರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಾನೆ. ಇದು E240 ನಿಮ್ಮ ಫಸ್ಟ್ ಆಪ್ಷನ್ ಯಾವತ್ತಿದ್ರು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರಲಿ, ಸೆಕೆಂಡ್ ಆಪ್ಷನ್ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇರಲಿ, ದಯಾನಂದ ಸಾಗರ್ ಯೂನಿವರ್ಸಿಟಿ ಥರ್ಡ್ ಆಪ್ಷನ್ ಇರಲಿ. ಯಾಕಂತ ಕೇಳಿದ್ರೆ ಇದು ರೀಸೆಂಟ್ ಆಗಿದ್ದು. ಹಾಗಂತ ಪ್ಲೇಸ್ಮೆಂಟ್ಗಳು ಅನ್ನೋದು 3 ಕಾಲೇಜ್ ಇದು 3 ಇನ್ಸ್ಟಿಟ್ಯೂಷನ್ ಇದು ಸಿಂಗಲ್ ಮೇನ್ ಕ್ಯಾಂಪಸ್ ಅಲ್ಲಿ ಆಗುತ್ತೆ. ಓಕೆ, ಬಟ್ ಇವು ಏನು ಹೇಳ್ತಾರೆ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ಯಾರು ಅಲ್ಲಿ ನಿಮ್ಮನ್ನ ಡಾಮಿನೇಟ್ ಮಾಡ್ತಾರೆ ಕೇಳಿದ್ರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಾಮಿನೇಟ್ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಮೇ ಬಿ ಇವರಿಗೆ ಕಟ್ ಆಫ್ ನ ಇದು ಇಡೋದಿಲ್ಲ ಅನ್ಕೊಳ್ತೇನೆ, ಕ್ರೈಟೀರಿಯಾ ಇರೋದಿಲ್ಲ ಅನ್ಕೊಳ್ತೇನೆ. ಡೈರೆಕ್ಟ್ ಎಲ್ಲರಿಗೂ 7 ಪಾಯಿಂಟ್ ಇದ್ರು ಬಿಡ್ಬೋದು. ಯಾಕಂತ ಕೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಒಳ್ಳೆ ಓದೋರು ಇರ್ತಾರೆ ಅಂತ ಅವ್ರ ಮನಸ್ಸಲ್ಲಿ. ಸೊ ಆ ರೀತಿ. ಓಕೆ, ಸೊ ಇಲ್ಲಿ ನೋಡಿ ಹೈಯೆಸ್ಟ್ ಪ್ಯಾಕೇಜ್ ನೋಡಿ ಬೆಸ್ಟ್ ಇದೆ ಆಯ್ತಾ. ಹೈಯೆಸ್ಟ್ ಪ್ಯಾಕೇಜ್ ಆಸ್ ಐ ಸೆಡ್ ಅರ್ಲಿಯರ್ ಎಲ್ರಿಗೂ ಸಿಗೋದಿಲ್ಲ. ಹೋಪ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಅಂಡ್ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. 3 ಕಾಲೇಜ್ ಬಗ್ಗೆನೂ ಹೇಳಿದ್ದೇನೆ ಸ್ಟೂಡೆಂಟ್ಸ್ ನಾನು ಇಲ್ಲಿ ಆಯ್ತಾ. ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆನೂ ಮಾತಾಡಿದ್ದೇನೆ, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬಗ್ಗೆನೂ ಮಾತಾಡಿದ್ದೇನೆ, ಅಂಡ್ ದಯಾನಂದ ಸಾಗರ್ ಯೂನಿವರ್ಸಿಟಿ ಬಗ್ಗೆನೂ ಮಾತಾಡಿದ್ದೇನೆ. ಓವರ್ ಆಲ್ ಆಗಿ ಫೀಸ್ ಇವು 3ರದ್ದು 1,50,000 ಮೇಲ್ಗಡೆ ಹೋಗೋದಿಲ್ಲ.